ಫ್ರೆಂಡ್ಸ್, ನಾವು ಇವತ್ತು ಮತ್ತೆ ನಂದಗಡಕ್ಕೆ ಬಂದಿದ್ದೀವಿ. ರಾಯಣ್ಣನ ಗಲ್ಲಿಗೇಟಿದೆ ಅಂತ ಮರಕ್ಕೆ ಅವರು ಹುತಾತ್ಮ ಆದ್ರಂತ ಮೂರ್ತಿ ಇದೆಯಲ್ಲ, ಆ ಮೂರ್ತಿ ನೋಡಿಕೊಂಡು ಆಗ ಅವ್ರ ಸಮಾಜ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅದು ಹೇಗಿದೆ ಏನಂತ ನಿಮಗೂ ತೋರಿಸ್ತೀನಿ ಲಾಗ್ ವಿಡಿಯೋ ಮುಖಾಂತರ. ನೀವು ನೋಡಿ ಖುಷಿಪಡಿ. ನಾವು ನೋಡ್ತಾ ಇದ್ದೀವಿ, ನಮ್ಮ ಜನ ಬಿಡಲ್ಲ, ನಾವು ಒಟ್ಟಿಗೆ ಬಂದಿದ್ದೀವಿ ಗಾಡಿಯಲ್ಲಿ. ಇಲ್ಲೇ ಇದೆ, ಹೋಗ್ತಾ ಇದ್ದೀವಿ ನಡ್ಕೊಂಡು. ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಎಂಟ್ರೆನ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಕೋಟೆ ಥರ ಮಾಡಿದ್ದಾರೆ. ಇವೆಲ್ಲ ಬಾಗಿಲಿಗೂ ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಖಡ್ಗದ ಥರದ. ನೋಡಲಿಕ್ಕೆ ಅಲ್ಲಿ ಫುಲ್ ಚೆನ್ನಾಗಿದೆ, ನೇಚರ್ ಎಲ್ಲ ಹೇಗಿದೆ ನೋಡಿ. ನಂದಗಡದಲ್ಲಿ ರಾಯಣ್ಣನ ಸಮಾಧಿ ಹತ್ರ ಇದು. ತೋರಿಸ್ತೇನೆ ಈಗ. ಒಳಗಡೆ ಹೋಗ್ತಾ ಇದೀವಿ ನೋಡಿ. ಈಗ ಮರದ ಹತ್ರ ಹೋಗ್ತಾ ಇದೀವಿ. ಅವರು ಮೂರ್ತಿ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದೀವಿ. ಫುಲ್ ರಶ್ ಇದೆ ಇವತ್ತೆಲ್ಲ. ಒಬ್ಬೊಬ್ಬರೇ ಗಂಟೆ ಬಾರಿಸಿ ಹೋಗ್ತಾ ಇದ್ದಾರೆ ಸಾಮಾಡಿ ರಾಯಣ್ಣ ಹತ್ರ. ಫ್ರೆಂಡ್ಸ್, ಇಲ್ಲಿ ಬೋರ್ಡ್ ಕಾಣ್ತದಲ್ಲ, ವಿಡಿಯೋ ಸ್ಟಾಪ್ ಮಾಡಿ ನೋಡಿ, ನೀವು ಓದಿ ಹೇಗಿದೆ ಏನಂತ ಗೊತ್ತಾಗ್ತದೆ ಇಲ್ಲಿದೆಲ್ಲ. ಮತ್ತು ಇನ್ನೊಂದು ನೆಕ್ಸ್ಟ್ ಬೋರ್ಡ್ ತೋರಿಸ್ತೇನೆ ಫ್ರೆಂಡ್ಸ್, ಅದನ್ನು ಸಹ ನೀವು ಸ್ಟಾಪ್ ಮಾಡಿ ನೋಡಲೇಬೇಕು. ಏನನ್ನೋದು ಇಲ್ಲಿದೆ ನೋಡಿ. ಕಿತ್ತೂರು ಸಂಸ್ಥಾನದ ವೀರ ಪರಂಪರೆ ಅಂತಿದೆಯಲ್ಲ, ಅದನ್ನ ಸ್ಟಾಪ್ ಮಾಡಿ ನೋಡಿ, ಅದು ಡೀಟೇಲ್ಸ್ ಎಲ್ಲ ಓದಿ. ಮತ್ತು ನೆಕ್ಸ್ಟ್ ಇನ್ನೊಂದು ತೋರಿಸ್ತೇನೆ ಬೋರ್ಡು, ಇದನ್ನು ಸಹಿತ ನೀವು ಸ್ಟಾಪ್ ಮಾಡಿ ಚೆನ್ನಾಗಿ ಓದಿ ತಿಳ್ಕೊಳ್ಳಿ. ಅಲ್ಲಿ ಏನು ಹೇಗಿತ್ತು ಏನೆಲ್ಲ ಅವಾಗಿಂದೆಲ್ಲ ಹಿಸ್ಟ್ರಿ ಎಲ್ಲ ಇರ್ತದೆ ಇಲ್ಲಿ. ಮತ್ತು ಅದರ ನಂತರ ಇನ್ನೊಂದು ಬೋರ್ಡ್ ಇದೆ, ಈ ಬೋರ್ಡನ್ನು ನೋಡಿ, ವಿಡಿಯೋ ಸ್ಟಾಪ್ ಮಾಡಿ ನೋಡಿ, ಡೀಟೇಲ್ಸ್ ಆಗಿ ಓದಿ. ಫುಲ್ ರಶ್ ಇದೆ. ಇಷ್ಟೆಲ್ಲ ಕಟ್ಟಿದ್ದಾರೆ. ಯಾರಿಗೆ ಮಕ್ಕಳಾಗಿರೋದು ಯಾರ್ಯಾರು ಅದು ನೆರವೇರ್ತಂತೆ ಆಗ್ತದಂತೆ. ಎಷ್ಟು ಕಟ್ಟಿದ್ದಾರೆ ನೋಡಿ. ರಾಯಣ್ಣ ಅಂತ ಮನೆಗೆ ಒಬ್ಬ ಮಗ ಹುಟ್ಟಿದ ಅಂತಾರೆ, ಅದು ನಿಜ ಆಯಿತು. ರಾಯಣ್ಣ ಅಂತ ಹೇಳಿದಾಗ ರಶ್ ಇದೆ. ಮಳೆ ನೋಡಿದ್ರಲ್ಲ, ಇನ್ನೊಂದು ರಸ್ತೆ ತೋರಿಸ್ತೀನಿ ನಿಮಗೆ, ಕಾಣ್ತದೆ ಸೈಡಲ್ಲಿ. ಇದೆ ರಾಯಣ್ಣ ಸಮಾಜ ಇದೆ.